ಏನು ಹೇಳ್ತಾ ಇದೀಯ? ನಾನು ಹೇಳ್ತಿರೋದು ಸತ್ಯ ಸತ್ಯ ಸತ್ಯ. ಇದು ನಿನ್ನ ಪುನರ್ಜನ್ಮ. ನೀನು ನನ್ನ ಆದಿಶೇಷ. ಕಳೆದ ಜನ್ಮದಲ್ಲಿ ದುಷ್ಟರಿಂದ ನಾಗಮಣಿನ ರಕ್ಷಿಸಕ್ಕೆ ಹೋಗಿ ನೀನು ನಿನ್ನ ಪ್ರಾಣನೇ ಕಳ್ಕೊಂಡೆ ತ್ರಿಶೂಲ್. ಆದ್ರೆ ಪರಮೇಶ್ವರನ ಕೃಪಾ ಕಟಾಕ್ಷೆಯಿಂದ ನೀನು ಮತ್ತೊಂದು ಜನ್ಮನ ಪಡ್ಕೊಂಡು ಮತ್ತೆ ಹುಟ್ಟಿದ. ನೀನು ಹುಟ್ಟಿರೋ ವಿಷಯ ತಿಳ್ಕೊಂಡೆ ನಾನು ನಿನ್ನ ಅರಸಿ ಭೂಮಿಗೆ ಬಂದಿದ್ದು, ನಿಮ್ಮ ಮನೆ ಸೇರಿದ್ದು. ಆದ್ರೆ ನಾನು ಏನ್ ಮಾಡ್ಲಿ? ನೀನು ಆ ತ್ರಿವಿಕ್ರಮ್ ಒಂದೇ ಸಮಯದಲ್ಲಿ ಹುಟ್ಟಿದ್ರಿ. ನಿಮ್ಮಿಬ್ರಲ್ಲಿ ನನ್ನ ಆದಿಶೇಷ ಯಾರು ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ತಿಳ್ಕೊಳ್ಳೋ ಪ್ರಯತ್ನ ಮಾಡೋಷ್ಟರಲ್ಲಿ ನನ್ನನ್ನು ಬಂಧನದಲ್ಲಿಟ್ಬಿಟ್ರು. 14 ವರ್ಷ ನಾನು ದಿಗ್ಬಂಧನದಲ್ಲಿದ್ದು ಆಮೇಲೆ ಮತ್ತೆ ನಿನ್ ಸಹಾಯದಿಂದನೇ ಆಚೆ ಬಂದೆ ತ್ರಿಶೂಲ್. ಮತ್ತೆ ಹುಡ್ಕಕ್ ಶುರು ಮಾಡಿದೆ. ಆಗ ನನ್ನ ಜೊತೆ ಆದವನೇ ನೀನು. ಆಗ ನೀನೇ ನನ್ನ ಆದಿಶೇಷ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ ನೋಡು. ಮದುವೆ ಆಗಿ ಎಷ್ಟೋ ದಿನಗಳಾದ್ಮೇಲೆ ನನಗೆ ಸತ್ಯ ಗೊತ್ತಾಗಿತ್ತು. ನೀನೇ ನನ್ನ ಆದಿಶೇಷ ಅಂತ ನನಗೆ ಗೊತ್ತಾಗಿತ್ತು. ನೀನು ಹೇಳ್ತಾ ಇರೋದೇನು ಕೇಳಿಸ್ತಾ ಇಲ್ಲ, ಸ್ವಲ್ಪ ಸರಿಯಾಗಿ ಹೇಳು. ಏನು ಕೇಳಿಸ್ತಾ ಇಲ್ವಾ? ತ್ರಿಶೂಲ್, ನೀನೇ ನನ್ನ ಆದಿಶೇಷ ಅಂತ ನಾನು ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾ ಇದೀಯ? ಸ್ವಲ್ಪ ಜೋರಾಗಲ್ಲ ಶಿವಾನಿ. ತ್ರಿಶೂಲ, ಜೋರಾಗೆ ಹೇಳ್ತಾ ಇದ್ದೀನಿ. ನೀನು ನಾಗಲೋಕದ ಮಹಾರಾಜ ಆದಿಶೇಷ. ಬಾಯ್ ಬಿಟ್ಟು ಮಾತಾಡು, ಯಾಕೆ ಸುಮ್ಮನೆ ಬಾಯ್ ಆಡಿಸ್ತಾ ಇದೀಯಾ? ನೀನೇ ಅವನಿಗೆ ನಾಗಿಣಿ ಅಂತ ಹೇಳಿದ್ರು ಅವನಿಗೆ ಕೇಳಿಸಲ್ಲ. ನೀನು ತ್ರಿಶೂಲ್ ಅಲ್ಲ, ಆದಿಶೇಷ. ನೋಡು, ನೀನು ಮನುಷ್ಯನೇ ಅಲ್ಲ, ನೀನು ಕೂಡ ಹಾವೇ ತ್ರಿಶೂಲ್. ನೀನು ನಾಗರಾಜ. ಏನ್ ಹೇಳ್ತಾ ಇದೀಯ ಕೇಳಿಸ್ತಾರ? ಸ್ವಲ್ಪ ಜೋರಾಗಿ ಕೂಗು ಹೇಳು ಶಿವಾನಿ, ಜೋರಾಗಿ ಕೂಗು. ನಾನು ಕೂಗ್ತಾ ಇದ್ದೀನಿ ತ್ರಿಶೂಲ್. ನೀನು ತ್ರಿಶೂಲ್ ಅಲ್ಲ, ನನ್ನ ಆದಿಶೇಷ. ಅದು ಎಷ್ಟೊಂದು ನಾಟಕ ಆಡ್ತೀಯಾ ನೀನು? ನಾನು ಹೆಂಡತಿ ಆಗೋ ಬದಲು ನಾಟಕದ ಕಂಪ್ನಿ ಹತ್ರ ಸೇರ್ಕೊಂಡಿದ್ರೆ ಒಳ್ಳೆ ಕಲೆಕ್ಷನ್ ಆಗಿರೋದು. ಹೇಳು, ಇವಾಗ ಸತ್ಯ ಹೇಳ್ತೀಯೋ ಇಲ್ವೋ? ತ್ರಿಶೂಲ್, ನಾನು ಸತ್ಯನೇ ಹೇಳ್ತಾ ಇದ್ದೀನಿ ತ್ರಿಶೂಲ್. ನಾನು ಏನು ಹೇಳಿದ್ರು ನಿನಗೆ ಕೇಳ್ತಲ್ಲ. ಯಾಕಂದ್ರೆ ನಿನಗೆ ಶಾಪ ಅಟ್ಟಿದೆ ತ್ರಿಶೂಲ್. ನಾನು ಏನ್ ಮಾಡ್ಲಿ ಪರಮೇಶ್ವರ? ನಾನು ಏನ್ ಮಾಡ್ಲಿ? ಸುಳ್ಳು, ಇದು ಸುಳ್ಳು. ಎಷ್ಟು ಸುಳ್ಳು ಹೇಳ್ತೀಯ ಶಿವಾನಿ? ಒಂದು ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಇನ್ನೊಂದು ಸುಳ್ಳು. ಹಿಂಗೆ ಸುಳ್ಳು ಹೇಳಿ ಹೇಳಿ ನಿನ್ನ ಲೈಫ್ ಎಲ್ಲ ಸುಳ್ಳಾಗೋಗಿದೆ. ಎಲ್ಲರೂ ಜೀವನನ ಪ್ರೀತಿ ವಾತ್ಸಲ್ಯದಿಂದ ಕಟ್ಕೊಂಡಿದ್ರೆ ನೀನು ಸುಳ್ಳಲ್ಲಿ ಕಟ್ಕೊಂಡಿದ್ಯಾ? ತ್ರಿಶೂಲ್, ಸತ್ಯ ಹೇಳ್ತಾ ಇದ್ದೀನಿ, ನಿನಗೆ ಅರ್ಥ ಆಗ್ತಿಲ್ಲ. ಸರಿ, ಅರ್ಥ ಮಾಡ್ಕೋತೀನಿ. ಕೊನೆ ಅವಕಾಶ ಕೊಡ್ತೀನಿ, ಹೇಳು ಏನಿನ್ ಉದ್ದೇಶ? ನೀನು ಈ ಭೂಮಿ ಮೇಲೆ ಯಾಕೆ ಬಂದಿದ್ಯಾ? ನಿನ್ನನ್ನು ಹುಡ್ಕೊಂಡು ಬಂದೆ. ಕಳೆದು ಹೋಗಿರೋ ನಾಗಮಣಿನ ವಾಪಸ್ಸು ನಾಗಲೋಕಕ್ಕೆ ತಗೊಂಡು ಹೋಗ್ಬೇಕು ಅಂತ ಬಂದೆ. ನೀನು ನನ್ನ ಗಂಡ, ನನ್ನ ಆದಿಶೇಷ. ಇಲ್ಲ, ನಿನ್ನ ಮೇಲೆ ಚೂರುಪಾರು ನಂಬಿಕೆ ಇತ್ತು. ಎಲ್ಲ ಕಳ್ಕೊಂಬಿಟ್ಟೆ, ಎಲ್ಲ ಹೊಟ್ಟೋಯ್ತು. ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಇವತ್ತಿಂದ, ಈ ಕ್ಷಣದಿಂದ ನಮ್ಮಿಬ್ಬರ ಮಧ್ಯ ಇದ್ದಿದ್ದ ಪ್ರೀತಿ ಕೊನೆ. ಏನು ತಾಯೇ, ಜ್ವಾಲಮಾಲಿನಿ ತಾಯೇ, ಏನಿದು? ನಾನು ಬೇಡ ಬೇಡ ಅಂತ ದೂರ ಸರಿದಷ್ಟು ನಾಗಮಣಿಯನ್ನು ಮೋಹಮಣಿಯ ಮುಂದೆ ನನ್ನನ್ನು ತಂದು ನಿಲ್ಲಿಸಿದ್ದೀಯಾ? ಅದಕ್ಕೆ ಸಹಾಯ ಮಾಡೋಣ ಅಂತ ಬಂದವರು ಒಬ್ಬೊಬ್ಬರು ಒಂದೊಂದು ಗುಣದವರು. ಒಬ್ಬರು ಉಪಯೋಗಕ್ಕೆ ಬಾರದ ಉಪದ್ರವಕಾರಿಗಳು. ಇವರಿಗೆ ನಾಗಿಣಿಯ ಸತ್ಯವನ್ನಾಗಲಿ ನಾಗಮಣಿ ಸತ್ಯವನ್ನಾಗಲಿ ನಾನು ಯಾವುದೇ ಕಾರಣಕ್ಕೂ ತಿಳಿಸಬಾರದು. ತಿಳಿಸಿದರೆ ಅವರಿಗೆ ನನ್ನ ಅವಶ್ಯಕತೆ ಇರುವುದಿಲ್ಲ. ಈಗ
ನಾಗಮಣಿಯನ್ನ ಕಂಡು ಹಿಡಿಯುವುದೇ ನನ್ನ ಕೆಲಸ. ಅಲ್ಲಿಯವರೆಗೂ ನಾಗಿಣಿಯ ಸತ್ಯವನ್ನ ಇವರ್ಯಾರಿಗೂ ಹೇಳಬಾರದು. ಇವರ್ಯಾರು ನಿಯತ್ತಿನವರಲ್ಲ. ಇವರ ಜೊತೆ ಇದ್ದುಕೊಂಡೇ ನನ್ನ ಕೆಲಸವನ್ನ ಮಾಡಿಕೊಳ್ಳಬೇಕು. ನನ್ನ ದಾರಿ ಸುಗಮವಾಗಬೇಕಾದರೆ ನಾಗಮಣಿಯನ್ನ ಕಂಡು ಹಿಡಿಯಲೇಬೇಕು. ದಾರಿ ತೋರು ಜ್ವಾಲಮಾಲಿನಿ ತಾಯೇ, ದಾರಿ ತೋರು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನಮ್ಮ ಮಧ್ಯೆ ಇದ್ದ ಪ್ರೀತಿನ ನೀನು ಯಾಕೆ ಸಾಯಿಸ್ತಾ ಇದೆಯಾ? ನೀನು ಮಾಡಿದ ಮೋಸಕ್ಕೆ ಇದು ಶಿಕ್ಷೆ. ತ್ರಿಶೂಲ ನಾಗಿಣಿ ಅನ್ನೋ ಸತ್ಯನ ನಿನ್ನಿಂದ ಮುಚ್ಚಿಟ್ಟಿರ್ಬೋದು, ಆದ್ರೆ ನಾನು ನಿನ್ನ ಉದ್ದೇಶಪೂರ್ವಕವಾಗಿ ಪ್ರೀತಿ ಮಾಡಲಿಲ್ಲ ತ್ರಿಶೂಲ್. ಆಯ್ತು, ಇದೆಲ್ಲ ನನ್ನ ತಪ್ಪು ಅಂತಾನೆ ಒಪ್ಕೋತೀನಿ. ಆದ್ರೆ ನನ್ನ ಪ್ರೀತಿ ತಪ್ಪಲ್ಲ ತ್ರಿಶೂಲ್. ನಾನು ಯಾವತ್ತೂ ನಿನ್ನ ಪ್ರೀತಿಗೆ ಮೋಸ ಮಾಡಿಲ್ಲ, ಯಾವತ್ತೂ ಮಾಡೋದು ಇಲ್ಲ. ನಾನು ಯಾವತ್ತೂ ನಿನಗಾಗ್ಲಿ ನಿನ್ನ ಮನೆಯವ್ರಿಗಾಗ್ಲಿ ಕೇಳಿ ಬಯಸಿಲ್ಲ ತ್ರಿಶೂಲ್, ಯಾವತ್ತೂ ಬಯಸಿಲ್ಲ. ಕಾಟ ಕೊಟ್ಟಿದ್ಯಾ? ಅದ್ ನೀನ್ ಅನ್ಕೊಂಡಿರೋದಷ್ಟೇ. ನೀನ್ ತಿಳ್ಕೊಬೇಕಾಗಿರೋ ಸತ್ಯ ಬೇರೆನೇ ಇದೆ ತ್ರಿಶೂಲ್. ಏಯ್, ಮತ್ತದೇ ರಾಗ ಬೇಡ. ನನಗೆ ಯಾವ ಸತ್ಯ ಕೇಳೋಕ್ಕೂ ಇಂಟ್ರೆಸ್ಟ್ ಇಲ್ಲ. ತ್ರಿಶೂಲ್, ನಿನ್ ಪ್ರೀತಿಗಾಗಿ ನಾನು ಎಷ್ಟು ಅಳ್ತಿದ್ದೀನಿ ಗೊತ್ತಾ? ಅದನ್ನೆಲ್ಲ ಒಂದೇ ಒಂದು ಕ್ಷಣದಲ್ಲಿ ಬೇಡ ಅಂತ ಅನ್ಬೇಡ ತ್ರಿಶೂಲ್. ಏಯ್, ನೀನೇ ನನ್ನ ಪ್ರೀತಿಗೋಸ್ಕರ ಅಳ್ದಿಲ್ಲ, ಮೋಸದಲ್ಲಿ ಅಳ್ದಿದ್ಯಾ. ಬೇಡ ತ್ರಿಶೂಲ್, ನೀನ್ ಪಡ್ಕೊಳಕ್ಕೆ ನಾನು ತುಂಬಾ ನೋವು ತಿಂದಿದ್ದೀನಿ. ನಿನ್ ಪ್ರಕಾರ ನನ್ನ ಪ್ರೀತಿ ಸುಳ್ಳ? ನೀನು ನನ್ನ ಪ್ರಾಣ ಅಂತಿದ್ದೀನಲ್ಲ, ಅದು ಸುಳ್ಳ? ಶಿವಾನಿ, ಪ್ರೀತಿ ಅನ್ನೋದು ಕನ್ನಡಿ ಥರ. ನಾವು ಅದ್ರ ಮುಂದೆ ನಿಂತ್ಕೊಂಡು ಯಾವ ಥರ ಕಾಣಿಸ್ತೀವೋ ನಮ್ಮನ್ನು ಅದೇ ಥರ ತೋರಿಸುತ್ತದೆ. ಇವಾಗ ನಮ್ಮಿಬ್ಬರು ಪ್ರೀತಿ ಒಡೆದೋಗಿರೋ ಕನ್ನಡಿ. ನನ್ನ ಪ್ರೀತಿ ಇರಲಿ, ಪ್ರತಿಬಿಂಬ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ತ್ರಿಶೂಲ್, ಹಾಗೆಲ್ಲ ಮಾತಾಡ್ಬೇಡ. ನೀ ನನ್ನ ಜೀವ ತ್ರಿಶೂಲ್. ನಾನು ಯಾವ ಮಾತು ಕೇಳೋದಿಲ್ಲ ಶಿವಾನಿ. ದಯವಿಟ್ಟು ನನ್ನ ಜೀವನದಿಂದ ಆಚೆ ಹೊಟ್ಟೋಗು. ಇಲ್ಲ ಇಲ್ಲ, ನಾನು ಎಲ್ಲೂ ಹೋಗೋದಿಲ್ಲ, ನಾನು ಹೋಗಲ್ಲ. ನೀನು ಹೋಗೋದಿಲ್ಲ ಅಂದ್ರೆ ಏನಂತೆ? ನಾನೇ ಹೋಗ್ತೀನಿ. ಇಲ್ಲ ತ್ರಿಶೂಲ್, ನೀನು ಹೋಗಕ್ ಬಿಡಲ್ಲ, ನೀನು ಹೋಗಕ್ ಬಿಡಲ್ಲ. ಕೈ ಬಿಡು, ಬಿಡು. ತ್ರಿಶೂಲ್, ತ್ರಿಶೂಲ್, ಇಲ್ಲ, ನಾನು ನಿನ್ನನ್ನು ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ ತ್ರಿಶೂಲ್. ನನ್ನನ್ನು ಬಿಟ್ಟು ಹೋಗ್ಬೇಡ ನೀನು. ದಾರಿ ಬಿಡು ಶಿವಾನಿ. ದಯವಿಟ್ಟು ತ್ರಿಶೂಲ್, ನನ್ನ ಬಿಟ್ಟು ಹೋಗ್ಬೇಡ. ನಾನು ನಿನ್ನ ಜೊತೆನೇ ಬದುಕಬೇಕು ತ್ರಿಶೂಲ್. ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನ ಸಾಯಿಸ್ಬಿಡ್ಬೇಕು ಅನ್ನಿಸ್ತಾ ಇದೆ. ಅಂದ್ರೆ ಏನ್ ಮಾಡ್ಲಿ? ನಾನು ನಿನ್ನ ಮನಸ್ಸನ್ನೇ ಪ್ರೀತಿಸಿದ್ದೀನಿ. ಈ ಜಗತ್ತಲ್ಲಿ ಏನಾದರೂ ನಿಜವಾದ ಪ್ರೀತಿ ಅಂತ ಏನಾದ್ರು ಇದ್ರೆ ಅದು ನಂದೇ ಅನ್ಸುತ್ತೆ. ನಾನಿನ್ನ ಅಷ್ಟು ಪ್ರೀತಿಸ್ತಿದ್ದೆ. ಅದೊಂದೇ ಕಾರಣಕ್ಕೆ ನಿನ್ನ ಜೀವಂತಗೊಳಿಸ್ತಾ ಇದ್ದೀನಿ. ಸುಮ್ಮನೆ ಹೋಗ್ಬಿಡು. ತ್ರಿಶೂಲ್, ದಯವಿಟ್ಟು ತ್ರಿಶೂಲ್, 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 ನಿನ್ ತಮ್ಮಯ್ಯ ಅಂತೀನಿ. ತ್ರಿಶೂಲ್, ಹೋಗ್ಬೇಡ. ನನ್ನ ಹೊಟ್ಟೆಲಿ ನಿನ್ ಮಗು ಬೆಳೀತಾ ಇದೆ. ಮಗುನ ನೀನ್ ದೂರ ಮಾಡ್ಕೋತೀಯ, ನನ್ನನ್ನು ಬಿಟ್ಟು ಹೋಗ್ತೀಯ, ಆ ಪುಟ್ಟ ಜೀವನ ಬಿಟ್ಟು ಹೋಗ್ತೀಯ. ನನಗೆ ಕೋಪ ಬರ್ಸ್ಬೇಡ. ಕಾಲ್ ಬಿಡು ಶಿವಾನಿ. ತ್ರಿಶೂಲ್, ಇಷ್ಟೊತ್ತು ನನ್ನ ಮನಸ್ಸಲ್ಲಿ ಇದ್ದ ನಿರ್ಧಾರನೇ ಬೇರೆ, ಇವಾಗ ಮಾಡ್ತಾ ಇರೋ ನಿರ್ಧಾರನೇ ಬೇರೆ. ಇನ್ನು ಮುಂದೆ ನನಗೂ ನಿನಗೂ ಇನ್ನು ಯಾವ ಸಂಬಂಧನೂ ಇಲ್ಲ. ನೀನು ನನ್ನ ಪಾಲಿಗೆ ಸತ್ತೆ. ಇನ್ನು ಮೇಲಿಂದ ನೀನ್ ಯಾರು, ನಾನು ಯಾರು? ಕಾಲ್ ಬಿಡು. ಬಿಡಲ್ಲ. ಕಾಲ್ ಬಿಡು ಅಂದೆ. ಬಿಡಲ್ವಾ? ಬಿಡಲ್ವಾ?
ತ್ರಿಶೂಲ್ ಬಿಟ್ಟು ಹೋಗ್ಬೇಡ ತ್ರಿಶೂಲ್. ತ್ರಿಶೂಲ್, ನನ್ನ ಮಗುನ ಬಿಟ್ಟು ಹೋಗ್ಬೇಡ ತ್ರಿಶೂಲ್, ಬಿಟ್ಟು ಹೋಗ್ಬೇಡ. ಏ ವಿಷ್ಕಂಠ ఏండా ಆ ಗುರುಗಳ ಬಗ್ಗೆ ಅಟೊಂದು ಬಿಲ್ಡಪ್ ಕೊಟ್ಟಲ್ಡ ಸಮುದ್ರದ ನೀರ ನಿಂಬೆಹಣ್ಣು ಜ್ಯೂಸ್ ಕುಡ್ದಂಗೆ ಗಟ 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 ಕುಡ್ಕೊಂಡ್ಬಿಡ್ತಾನೆ ಕೆಂಡವ ಐಸ್ಕಂಡು ತಿಂದಂಗೆ ತಿನ್ಕೊಂಡ್ಬಿಡ್ತಾನೆ ಅಂತ ಬಿಲ್ಡಪ್ ಕೊಟ್ಟಲ್ಡ ನೋಡಿದ್ರೆ ನಿನ್ನ ಗುರು ಏನು ಕಿಸ್ನೇ ಅದಲ್ಡ ಬರೀ ಬಿಲ್ಡಪ್ ಕೊಡೋದೇ ಆಯ್ತ್ಕೊಂಡ್ಬಿಡು. ನಾಗಿಣಿ ಯಾರು ಅಂತ ನೋಡೋಕ್ಕೆ ಆಗಲಿಲ್ಲ. ಹೌದು, ನೋಡಿದ್ರೆ ಅದು ತಿಳ್ಕೊಂಡು ತಪ್ಪಿಸ್ಕೊಳ್ಳೋಕೆ ಸುಲಭ ಆಗ್ತಿತ್ತು ನೋಡು. ಈಗ ಯೋಚನೆ ಮಾಡೋದು ಬಿಟ್ಟು ಮುಂದೇನಾಗುತ್ತೆ ಅಂತ ನೋಡಿ. ಇವರು ಯಕ್ಷಿಣಿ ವಿದ್ಯೆ ಮಾಡ್ತಾರೆ ನಿಜ, ಅದರಿಂದ ನಾಗಿಣಿ ಯಾರು ಅಂತ ಕಂಡುಹಿಡಿಯೋಕ್ಕಾಗೋದಿಲ್ಲ, ನಾಗಮಣಿನೂ ಸಿಗೋದಿಲ್ಲ. ಏಯ್ ನಮ್ಮ ಕೊಳ್ಳೆಗಾಲದಾಗ ಬೊಂಬಾಟ್ ಸ್ವಾಮಿಗಳು ಸಿಗ್ತಾರ, ಹೋಗಿ ಕರ್ಕೊಂಬಂದ್ಬಿಡಮ್ಮ. ಸುಮ್ಮನೆ ಏನಾನ ಮಾತಾಡಬೇಡಿ. ಗುರುಗಳು ತುಂಬ ಪವರ್ಫುಲ್ಲು, ನನ್ನನ್ನು ಭಯಕ್ಕೆ ಬರಬೇಡಿ. ಅವರೆಲ್ಲ ಶಕ್ತಿ ಇರೋದಕ್ಕೇನೆ ದೇವಸ್ಥಾನ ಹಸ್ರ ಕಾಣಿಸಿದ್ದು. ಅವ್ರಿದ್ದಿದ್ದ ಜಾಗ ಗೊತ್ತಾಗಿದ್ದು. ನಾಗಗಳು ನಮ್ಮ ಕಣ್ಣಿಗೆ ಕಾಣಿಸಿಲ್ಲ ಅಂತಂದ್ರೆ ಅದು ಗುರುಗಳು ತಪ್ಪ. ನೀನು ಹೇಳೋದು ಸರಿ, ಈ ಗುರು ತಿಕ್ಲಂಗೆ ಆಡ್ತಾನೆ, ನಾವು ಹೇಳ್ದಂಗೂ ಕೇಳೋದಿಲ್ಲ, ಅವನು ಸರಿಯಾಗಿ ಮಾಡೋದಿಲ್ಲ. ಇವನು ತಾಳಕ್ಕೆ ನಾವು ಕುಣಿಬೇಕು. ನಮ್ಮ ದುಡ್ಡು ನಮ್ಮ ಪರಿಶ್ರಮ ಎಲ್ಲ ವೇಸ್ಟ್. ಈ ಯಜಮಾನರು ನೋಡಿದ್ರೆ ಸದ್ದು ಸುದ್ದಿ ಏನೂ ಇಲ್ಲ, ಈ ಗುರುಗಳು ನೋಡಿದ್ರೆ ಏನೂ ಮಾಡೋ ಹಂಗೆ ಕಾಣಿಸ್ತಾ ಇಲ್ಲ. ನಾವೇ ಏನಾದರೂ ಮಾಡಬೇಕು. ಸದ್ಯಕ್ಕೆ ಯಾರು ಯಾವ ನಿರ್ಧಾರಕ್ಕೂ ಬರಬೇಡಿ. ನಾನೊಂದ್ಸಲಿ ಗುರುಗಳ ಜೊತೆನಲ್ಲಿ ಮಾತಾಡ್ತೀನಿ, ಆಮೇಲೆ ಮುಂದಿನ ನಿರ್ಧಾರಕ್ಕೆ ಬರೋಣ. ನಡೀರಿ. ಅಮ್ಮ ಬೇಗ ಬಾ ಅಮ್ಮ. ಅಣ್ಣ ಅದಕ್ಕೆ ಬಂದ್ ಕೂಡಲೇ ಹೇಳು ಅಂದಿದ್ಯಲ್ಲ ದೃಷ್ಟಿ ತೆಗಿಯೋಕೆ. ಬಂದ್ರು ಬಾ. ಯಾಕೆ ಊರಿಗೆ ಕೇಳೋ ಕಿರಿಸ್ತಾ ಇದೆಯಾ? ತ್ರಿಶೂಲ್ ಯಾಕೆ ಒಬ್ಬನೇ ಬರ್ತಾ ಇದೆಯಾ? ಶಿವಾನಿಯಲ್ಲಿ ಎಲ್ಲಿರಬೇಕು ಅಲ್ಲಿದ್ದಾಳ ಗೊತ್ತಿಲ್ಲ, ಆದರೆ ಅವಳು ಎಲ್ಲಿ ಇರಬಾರ್ದು ಅಲ್ಲಿ ಖಂಡಿತ ಇಲ್ಲ. ಅದೇ ಸಮಾಧಾನ. ತ್ರಿಶೂಲ್ ನಿಂತ್ಕೋ. ಏನು ನಿನ್ನ ಮಾತಿನ ಅರ್ಥ? ಏನಿಲ್ಲ ಬಿಡಿಮ್ಮ. ತ್ರಿಶೂಲ್, ಶಿವಾನಿ ಎಲ್ಲೋ? ಅದು ಬರ್ತಾ ಇದ್ದಾಳೆ ಅಜ್ಜಿ, ಬರ್ತಾಳೆ. ಅದು ಅವಳ ಕಡೆಯವ್ರು ಯಾರೋ ಸಿಕ್ಕಿದ್ರು, ಮಾತಾಡ್ಕೊಂಡು ಬರ್ತೀನಿ ಅಂತಂದ್ಲು. ಬೇಗ ಬರ್ತಾಳೆ. ಅವಳ ಕಡೆಯವರ? ಅವಳ ಕಡೆಯವರು ಅಂದರೆ ಈ ಊರಲ್ಲಿ ನಾವು ಮಾತ್ರ ತಾನೇ ಇರೋದು. ಅವಳ ಕಡೆ ಯಾರಾದರೂ ಬಂದ್ರ? ಅಲ್ಲ, ಅವಳ ಕಡೆಯವರೇ ಆದರೆ ಬೀಗರ ಮನೆ ಕರ್ಕೊಂಬರೋದು ಬಿಟ್ಟು ರಸ್ತೆಯಲ್ಲೇ ಬಿಟ್ಟು ಬಂದಿದೆಯಲ್ಲ. ಹೋಗ, ಅವಳನ್ನ ಮತ್ತೆ ಅವಳ ಕಡೆಯನ್ನೆಲ್ಲ ಇಲ್ಲಿಯೇ ಕರ್ಕೊಂಬ. ಅವಳು ಯಾರ ಹತ್ರ ಏನಾದರೂ ಮಾತಾಡ್ತಾ ಇರಲಿ, ನನಗೇನು. ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೋ ರೇಗಾಡ್ತಾ ಇದೆಯಾ? ಓ, ಹೆಂಡ್ತಿ ನಿನ್ನ ಜೊತೆ ಬಂದಿಲ್ಲ ಅಂತ ನಮ್ಮೇಲೆಲ್ಲ ರೇಗಾಡ್ತಾ ಇದೆಯಾ? ನೋಡು, ನೀನು ಏನೇ ಹೇಳು, ಶಿವಾನಿ ನನ್ನ ಸೊಸೆ, ನಾನು ಅವಳ ಪರನೇ. ನಿನಗೆ ಅವಳ ಮೇಲೆ ಮಿತಿ ಮೀರಿದ ಪ್ರೀತಿ ಇದೆ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು ಕಣೋ. ಆದರೆ ಅವಳು ಮಾತು ಮುಗಿಯೋವರೆಗೂ ನೀನು ಅಲ್ಲೇ ನಿಂತು ಅವಳನ್ನು ಕರ್ಕೊಂಡು ಬರಬೇಕಾಗುತ್ತೆ ತಾನೆ. ಪಾಪ ಅವಳು. ಈಗ ಅದಕ್ಕೆ ಬರ್ತಾರೆ, ಅಣ್ಣ ಮಾತಾಡಲ್ಲ. ಆಮೇಲೆ ಅಣ್ಣ ಮಾತಾಡ್ತಾನೆ, ಅತ್ತಿಗೆ ಮಾತಾಡಲ್ಲ. ಆಗ ಅಣ್ಣ ಅತ್ತಿಗೆಯಿಂದನೇ ಪೂಸಿ ಹೊಡ್ಕೊಂಡು ಸುತ್ತಾಡ್ತಿರ್ತಾನೆ. ಎಲ್ಲರೂ ಎಷ್ಟು ಹೋಗ್ತಾರೆ, ಎಲ್ಲರೂ ಎಷ್ಟು ಅಮಾಯಕರು, ಯಾರಿಗೂ ಏನು ಗೊತ್ತಿಲ್ಲ. ನಿನ್ನನ್ನು ಎಲ್ಲರೂ ಎಷ್ಟು ಪ್ರೀತಿ ಮಾಡ್ತಾರೆ, ಆದರೆ ನೀನು ಎಲ್ರಿಗೂ ಮೋಸ ಮಾಡ್ಬಿಟ್ಟಿಲ್ಲ. ನಿನಗೆ ಅದೇ ಬಂತು. ಎಲ್ಲ ಅವಳು ಮನೆಗೆ ಬಂದ್ರೆ ಮನೆಗೊಂದು ಕಳೆ. ಅವಳಿದ್ರೆ ಮನೆಗೆ ಕಳೆ ಬರಲ್ಲ ಅಮ್ಮ. ಅವಳು ಮನೆಗೆ ಅಂಟ್ಕೊಂಡಿರೋ ಕಳೆ ಮಾತ್ರ ಅಲ್ಲ ದಮಯಂತಿ, ಅವಳು ಬಂದಮೇಲೆ ಈ ಮನೆಗೆ ಸಂಭ್ರಮ ಅಂತ ತುಂಬಿರೋದು. ಅವಳೇ ಈ ಮನೆ ಮಹಾಲಕ್ಷ್ಮಿ. ಅವಳು ಮಹಾಲಕ್ಷ್ಮಿ ಅಲ್ಲಮ್ಮ, ಅವಳು ಮಹಾನಾಗಿಣಿ. ಅವಳು ನಮಗೆ ಮನೆಯವ್ರು ಎಲ್ರಿಗೂ ತೊಂದರೆ ಕೊಡಕ್ಕೆ ಬಂದಿರೋ ನಾಗಿಣಿ. ಅದು ನಿಮ್ಗೆ ಅರ್ಥ ಇಲ್ಲ. ಡೇಯ್, ಬೇಜಾರು ಮಾಡ್ಕೋಬೇಡುವೋ. ನಿನ್ನ ಮುಖ ನೋಡೋಕ್ಕಾಗ್ತಿಲ್ಲ, ಹೋಗಿ ಅವಳನ್ನ ಕರ್ಕೊಂಬಾ.
ಅತಿಯಾದ ಪ್ರೀತಿ ಇದ್ದರೆ ಹೀಗೆ ಆಗೋದು. ವರಕ್ಕಾಗಿ ತಪಸ್ಸು ಕೂತವಳಿಗೆ ಪ್ರತ್ಯಕ್ಷ ಆಗಿ ಶಾಪ ಕೊಟ್ಬಿಟ್ಟಿಯಲ್ಲ ನೀನು. ನನ್ನ ಇಚ್ಛಾಧಾರಿ ನಾಗಿಣಿ ಅಂತ ಗೊತ್ತಾಗೋ ದಿನ ನನ್ನ ಬದುಕಿನ ಅದ್ಭುತವಾದ ದಿನ ಅಂತ ಅನ್ಕೊಂಡಿದ್ದೆ. ಅವತ್ತು ತ್ರಿಶೂರ್ಗೆ ಅವನೇ ಆದಿಶೇಷ ಅಂತ ಗೊತ್ತಾಗುತ್ತೆ ಅಂತ ನನಗೆ ಎಷ್ಟು ಖುಷಿಲಿದ್ದೆ. ಆದ್ರೆ ಅವ್ರಿಗೆ ಗೊತ್ತಾಗಿದ್ದು ಅರ್ಧ ಸತ್ಯ ಮಾತ್ರ. ನಾನು ನಾಗಿಣಿ ಅನ್ನೋ ಸತ್ಯ ಮಾತ್ರ. ಅದೇ ರೀತಿ ನನ್ನ ಬದುಕನ್ನು ಅರ್ಧ ದಾರಿಗೆ ತಂದು ನಿಲ್ಲಿಸ್ಬಿಟ್ಟಿಯಲ್ಲ ದೇವ್ರೆ. ಇದ್ಯಾವ ಪರೀಕ್ಷೆ? ಇನ್ನು ಎಷ್ಟು ಅಗ್ನಿ ಪರೀಕ್ಷೆಗಳನ್ನ ನನಗೋಸ್ಕರ ಇಟ್ಟಿದ್ಯಾ ನೀನು? ಮುಂದೆ ಒಂದು ನಿಮಿಷದಲ್ಲಿ ನನ್ನ ಇಡೀ ಬದುಕಿನ ಕನಸು ಗುರಿ ಎಲ್ಲ ಹಾಳಾಗೋಯ್ತಲ್ಲ. ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ ಹೇಳು? ಏನು ನನ್ನ ನೋಡಿದ್ರೆ ನಗು ಬರ್ತಾ ಇದೆಯಾ? ಏನು ತಮಾಷೆ ಮಾಡ್ತಾ ಇದೆಯಾ ನಾನು ನೋಡಿಕೊಂಡು? ಆಟ ಆಡ್ಬಿಟ್ಟಲ್ಲ ನನ್ನ ಲೈಫಲ್ಲಿ. ಆಡೋದೆಲ್ಲ ಮಾಡಿಬಿಟ್ಟು ಇವಾಗ ನಗ್ತಾ ಇದೆಯಾ? ಏಯ್ ಇವಾಗ ನೀನು ನನ್ನ ಬದುಕಲ್ಲಿ ಇಲ್ಲ. ಇವಾಗಲೂ ನಾನು ನೋಡ್ಕೊಂಡು ನಗ್ತಾ ಇದೆಯಾ? ಎಷ್ಟು ಧೈರ್ಯ ನಿನಗೆ? ನಿನ್ನ ಸುಟ್ಟಾಕ್ಬಿಡ್ತೀನಿ. ನಗಬೇಡ ನೀನಷ್ಟೇ, ನಗಬೇಡ. ಫೋಟೋನೇನೋ ಸುಟ್ಟಾಕ್ಬಿಟ್ಟೆ. ಆದ್ರೆ ನನ್ನ ಮನಸ್ಸಲ್ಲಿ ನಿನ್ನ ನೆನಪುಗಳಿದೆಯಲ್ಲ, ಅದನ್ನ ಹೆಂಗ್ ಸುಟ್ಟಾಕ್ಲಿ? ನನ್ನ ಹೃದಯದಲ್ಲಿ ನಿನ್ನ ಹೆಸರಿದೆಯಲ್ಲ, ಅದನ್ನ ಹೇಗೆ ಸುಟ್ಟಾಕ್ಲಿ? ಬಂದೆ ನನ್ನ ಜೀವನಕ್ಕೆ ಬಂದೆ. ಮೋಸದ ಪ್ರೀತಿ ನಿಂದು. ಆದ್ರೆ ನನ್ನ ಮೋಸದ ಪ್ರೀತಿ ಅಲ್ಲ ಕಣೆ, ನನ್ನ ನಿಜವಾದ ಪ್ರೀತಿ. ಯಾಕೆ ಮೋಸ ಮಾಡ್ಬಿಟ್ಟೆ ನನಗೆ? ಯಾಕೆ ಮೋಸ ಮಾಡಿದೆ?